ಇದು ರೂಮಾ ವಾಶ್ರೂಮ್ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಏನಪ್ಪ ಸೀನ್ ಅಂದ್ರ, ನಿನ್ನೆ ನೈಟ್ ಆಫೀಸ್ ಮುಗಿಸ್ಕೊಂಡು ಮಾರ್ನಿಂಗ್ ಬಂದು ಇವಾಗ ಮಲ್ಕೊಂಡು ಎದ್ದಿದ್ದೀನಿ, ಜಸ್ಟ್ ಎದ್ದಿದ್ದೀನಿ. ಸೊ ಇನ್ನೇನಂದ್ರೆ ನನ್ನ ಸೆಕೆಂಡ್ ವಿಡಿಯೋ ಏನಂದ್ರೆ 10K ಪ್ಲಸ್ ವ್ಯೂಸ್ ಹೋಗಿದೆ 2 ಡೇಸಲ್ಲಿ. ಸೊ ಐ ರಿಯಲಿ ಥ್ಯಾಂಕ್ಸ್ ಫಾರ್ ದ್ಯಾಟ್. ಆಮೇಲೆ ಏನಪ್ಪ ಸೀನ್ ಅಂದರೆ, ಇವಾಗ ರೂಮ್ ಬೇರೆ ಶಿಫ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. 3 ಶೇರಿಂಗ್ ರೂಮಿಂದ 2 ಶೇರಿಂಗ್ ಶಿಫ್ಟ್ ಆಗಬೇಕಂದಿದ್ದೀನಿ. ಯಾಕಂದರೆ 3 ಶೇರಿಂಗ್ ರೂಮಲ್ಲಿ ಬೇರೆಯವರು ಇರ್ತಾರೆ, ಅವರಿಂದ ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ನಾವು ನೈಟು ಡ್ಯೂಟಿ ಮಾಡಿಬಿಟ್ಟು ಡೇಯಲ್ಲಿ ರೆಸ್ಟ್ ಮಾಡೋಕ್ಕಾಗಲ್ಲ. ಸೊ 3 ಶೇರಿಂಗಿಂದ 2 ಶೇರಿಂಗ್ ಶಿಫ್ಟ್ ಆದರೆ ನಾನು ನನ್ನ ಫ್ರೆಂಡ್ ಆರಾಮಾಗಿ ಇಬ್ಬರೇ ಇರ್ಬೋದು ರೂಮಲ್ಲಿ ರೆಸ್ಟ್ ಮಾಡಿಕೊಂಡು. ಸೊ ಲೆಟ್ಸ್ ಗೋ, ಟೀ ಕುಡ್ಕೊಂಬಂದ್ಬಿಟ್ಟು ರೂಮೆಲ್ಲ ಶಿಫ್ಟ್ ಮಾಡೋಣ ಅಂತ. ಲೆಟ್ಸ್ ಗೋ. ಗೈಸ್ ಫೈನಲಿ 5th ಫ್ಲೋರಿಂದ 3rd ಫ್ಲೋರ್ಗೆ 2 ಶೇರಿಂಗ್ ರೂಮಿಗೆ ಎಲ್ಲ ಶಿಫ್ಟ್ ಮಾಡಿದ್ವಿ. ಬ್ಯಾಗ್ಸ್ ಎಲ್ಲ ತಂದು ಸಾಕಾಯ್ತಾ, ಎಲ್ಲ ತಂದು ಶಿಫ್ಟ್ ಮಾಡಿದ್ವಿ. ಅದ್ರ ಪ್ರಾಬ್ಲಮ್ ಏನಂದ್ರೆ, ಇದು ರೂಮಾ ವಾಶ್ರೂಮ್ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಅಷ್ಟು ಚಿಕ್ಕ ಸಣ್ಣದೈತ್ರಿ ಇದೆ. ನೋಡ್ರಿ, ಇಲ್ಲಿ ಇಷ್ಟೇ 2 ಬೆಡ್, ಇದೊಂದು ಟೇಬಲ್ ಇಡೋ ಪ್ಲೇಸ್ ಐತಿ. ಇಷ್ಟು ಪ್ಲೇಸ್ ಇರೋದಿದ್ದ ನಮ್ಮ ಮನ್ಯಾಗಿನ ವಾಶ್ರೂಮ್ ಇದಕ್ಕಿಂತ ದೊಡ್ಡದೈತಿ. ನಂಗೆ ಅದೇ ಅರ್ಥ ಆಗ್ತಿಲ್ಲ. ನಮ್ಮ ನಿಜ ಹೇಳ್ಬೇಕಂದ್ರೆ ನಮ್ಮ ಮನೇನ ವಾಶ್ರೂಮ್ ಇದಕ್ಕಿಂತ ದೊಡ್ಡದಾಗೈತಿ. ಸೊ ಎಡಿಟಿಂಗ್ ಸ್ಟಾರ್ಟ್ ಇದೆ. 7:30 ವಿಡಿಯೋ ಅಪ್ಲೋಡ್ ಆಗುತ್ತೆ. ಇಷ್ಟೇ ವಿಡಿಯೋ ಸಿಗೋಣಂತ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. हम तो छोटे लोग हैं, हम तो सिर्फ वीडियो ही बना सकते हैं.